ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಕಾಳುಮೆಣಸಿಗೆ ಬರುವ ಫುಟ್ ರಾಟ್ ಫೈಟೋಪ್ತರಾ ಅಥವಾ ಕ್ವಿಕ್ ವಿಲ್ಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಕಾಯಿಲೆ ಬಂದಾಗ ಮೆಣಸಿನ ಬಳ್ಳಿಯ ಎಲೆಗಳು ಯಾವುದಾದ್ರು ಒಂದು ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಕೊಳೆತ ರೀತಿ ಕಾಣುತ್ತದೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಯಾವುದಾದ್ರು ಒಂದು ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಕೊಳೆತ ರೀತಿ ಕಾಣುತ್ತದೆ ಹಾಗೂ ಶೀಘ್ರವಾಗಿ ಎಲ್ಲ ಎಲೆಗಳು ಕೊಳೆಯುತ್ತಾ ಹೋಗುತ್ತವೆ. ಇದು ತುಂಬ ಬೇಗ ಹರಡುತ್ತದೆ ಹಾಗೂ ಕೊಳೆತ ಎಲೆಗಳು ಕೆಳಗೆ ಉದುರಿ ಹೋಗುತ್ತವೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಎಲೆಗಳೆಲ್ಲ ತುಂಬ ಶೀಘ್ರವಾಗಿ ಉದುರಿ ಹೋಗುತ್ತದೆ. ಹಾಗೆಯೇ ಮೆಣಸಿನ ಬಳ್ಳಿಯು ಕೂಡ ತುಂಬ ಶೀಘ್ರವಾಗಿ ಸಾಯುತ್ತವೆ. ನೋಡಿ, ಇಲ್ಲಿ ತೋರಿಸ್ತಿದ್ದೀವಲ್ಲ, ಈ ರೀತಿ ಕೊಳೆತಂತೆ ಕಾಣುತ್ತದೆ ಹಾಗೂ ಎಲೆಗಳು ಸಂಪೂರ್ಣವಾಗಿ ಕೊಳೆತು ಉದುರಿ ಹೋಗುತ್ತದೆ. ಇದು ತುಂಬ ಶೀಘ್ರವಾಗಿ ಎಲ್ಲ ಕಡೆಗೂ ಹರಡುತ್ತದೆ. ಈ ಕಾಯಿಲೆಯನ್ನು ನೋಟಿಸ್ ಮಾಡಿದ ತಕ್ಷಣ ಇದರ ನಿಯಂತ್ರಣಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲದಿದ್ದರೆ ಬಳ್ಳಿಯು ಬೇಗನೆ ಸತ್ತು ಹೋಗುತ್ತದೆ. ಮೊದಲು ಎಲೆಗಳೆಲ್ಲ ಉದುರಿ ನಂತರ ಬಳ್ಳಿಯು ಸಾಯುತ್ತದೆ. ನೋಡಿ, ಯಾವ ರೀತಿ ಎಲೆಗಳು ಉದುರಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಿ. ಇದರ ನಿಯಂತ್ರಣಕ್ಕೆ ಮೊದಲು ಕೆಮಿಕಲ್ ಡ್ರೆಂಚನ್ನು ಮಾಡಬೇಕು. ಪ್ರತಿಯೊಂದು ಮೆಣಸಿನ ಬಳ್ಳಿಗೂ 5 ರಿಂದ 10 ಲೀಟರ್ ಕಾಯಿಲೆ ಬಂದ ಬಳ್ಳಿ ಮತ್ತು ಸುತ್ತಮುತ್ತಲಿನ ಬಳ್ಳಿಗೆ ಮಾಡಬೇಕು. 200 ಲೀಟರ್ ನೀರಿಗೆ ಮೆಟಲಾಕ್ಸಿಲ್ 200, ಮ್ಯಾಂಕೋಜೆಬ್ 400, ಡೈಮೆಥೇಟ್ 400, ಹ್ಯೂಮಿಕ್ ಆ್ಯಸಿಡ್ 500, ಅಸಿಪೇಟ್ 100, ಸ್ಪ್ರೆಡ್ಡರ್ 100 ಮಿಕ್ಸ್ ಮಾಡಿ ಕಾಯಿಲೆ ಬಂದ ಬಳ್ಳಿ ಹಾಗೂ ಸುತ್ತಮುತ್ತಲಿನ ಬಳ್ಳಿಗೆ 5 ರಿಂದ 10 ಲೀಟರ್ ಥರ ಹಾಕಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದಲ್ಲ, ಈ ರೀತಿ ಬೇರುಗಳ ಜಾಗದಲ್ಲೆಲ್ಲ ಕಡೆ ಹಾಕಬೇಕು. ಹಾಗೆಯೇ ಒಂದು ಸ್ಪ್ರೇ ಮಾಡಬೇಕು. ಮೆಟಲಾಕ್ಸಿಲ್ 200, ಮ್ಯಾಂಕೋಜೆಬ್ 400, 19 1 kg, ಮೈಕ್ರೋನ್ಯೂಟ್ರಿಯೆಂಟ್ಸ್ 200, ಡೈಮೆಥೇಟ್ 400, ಫಲ್ವಿಕ್ ಆ್ಯಸಿಡ್ 200 ಹಾಗೂ ಸ್ಪ್ರೆಡ್ಡರ್ 100 ಹಾಕಿ ಒಂದು ಸ್ಪ್ರೇ ಕೂಡ ಮಾಡಬೇಕು. ಈ 2 ಕೆಲಸ ಮಾಡಿದರೆ ಬಳ್ಳಿಯ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ. ಹಾಗೆಯೇ ತುಂಬ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದರೆ ಬೇರುಗಳ ಜಾಗದಲ್ಲಿ ಈ ರೀತಿ ಪ್ಲಾಸ್ಟಿಕ್ ಶೀಟನ್ನು ಮಲ್ಚ್ ಮಾಡಬೇಕು. ಈ ಎಲ್ಲ ಕ್ರಮಗಳಿಂದ ನಿಮ್ಮ ಮೆಣಸಿನ ಬಳ್ಳಿಯನ್ನು ಈ ಕಾಯಿಲೆಯಿಂದ ರಕ್ಷಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಜಾಯಿನ್ ಕೂಡ ಆಗಬಹುದು. ಥ್ಯಾಂಕ್ ಯು.